ರಾಜ್ಯಸಭೆ ಚುನಾವಣೆ ಹೊತ್ತಲ್ಲೇ ರೆಡ್ಡಿ ಸಿಎಂ ಅವರನ್ನು ಭೇಟಿ ಮಾಡಿದ್ದಾರೆ, ಡಿಸಿಎಂ ಅವರನ್ನು ಭೇಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ರೆಡ್ಡಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಅದಾದಮೇಲೆ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ರೆಡ್ಡಿ ಮಾತನಾಡಿದರು. ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಕೂಡ ರೆಡ್ಡಿ ಹೇಳಿದರು. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಗಳಾಗಿದೆ. ಡಿ.ಕೆ.ನೂ ಮಾತಾಡಿದ್ದಾರೆ, ಯಡಿಯೂರಪ್ಪನವರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಯಾರಿಗೆ ಮತ ಹಾಕಬೇಕು ಅನ್ನೋದನ್ನು ನಾನು ನಂತರ ತೀರ್ಮಾನ ಮಾಡ್ತೀನಿ ಅನ್ನುವಂಥ ಮಾತು ಇನ್ನೂ ಕೂಡ ಆಪ್ಷನ್ ಓಪನ್ ಇದೆ ಅನ್ನೋ ಧಾಟಿನಲ್ಲಿ ಮಾತಾಡಿದ್ದಾರೆ. ಸಿಎಂ ಡಿಸಿಎಂ ಭೇಟಿ ವೇಳೆ ರಾಜಕೀಯ ಚರ್ಚೆ ಆಗಿಲ್ಲ. ಇದು ಭಾಳ ಆಶ್ಚರ್ಯಕರ ಸಂಗತಿ. ಹಾಗಾದರೆ ಏನು ಚರ್ಚೆ ಆಯಿತು? ಹಾಗಾದರೆ ನಾವು ನೋಡ್ತಾ ಇದ್ದೀವಿ, ತಂಗಡಿಗಿ ಕೂಡ ಜೊತೆಗಿದ್ದಾರೆ. ಸಿ ಎಂ ಅವರನ್ನು ಭೇಟಿ ಮಾಡಿದ್ರು, ಡಿ ಸಿ ಎಂ ಅವರನ್ನು ಭೇಟಿ ಮಾಡಿದ್ರು ರೆಡ್ಡಿ. ಆದರೆ ಈ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗೆ ಬಂದಿಲ್ಲ ಅಂತ, ನಾವು ಓಟ್ ಯಾರಿಗೆ ಹಾಕಬೇಕು ಅನ್ನೋದನ್ನು ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಯಡಿಯೂರಪ್ಪನವರು ಕೂಡ ಮಾತಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಯಾರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ಅಂತ ಹೇಳ್ತಾರೆ ಜನಾರ್ದನ್ ರೆಡ್ಡಿ. ಬನ್ನಿ, ಸಿ ಎಂ ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಿ ಆದ ನಂತರ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ರು ರೆಡ್ಡಿ. ಏನು ಹೇಳಿದ್ರು ನೋಡೋಣ. ರಾಜ್ಯಸಭಾ ಚುನಾವಣಾ ರಣಕಣ ರಂಗೇರಿ, ನೀವು ಯಾರಿಗೆ ಮತ ಹಾಕ್ತೀರಾ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸರ್. ನಾನು ಇನ್ನೂ ತೀರ್ಮಾನ ಮಾಡಿಲ್ಲ ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಇನ್ನೂ ನಾನು ತೀರ್ಮಾನ ಮಾಡಿಲ್ಲ. ಕಾಂಗ್ರೆಸ್ನವರೇನೋ ಸಂಪರ್ಕ ಮಾಡಿದ್ದಾರೆ ಸರ್ ನಿಮ್ಮನ್ನ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ, ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ. ಸೊ ನಾನು ತೀರ್ಮಾನ ಮಾಡ್ತೀನಿ. ನಾನು ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿರೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಐತಿಹಾಸಿಕ ಆನೆಗೊಂದಿ ಉತ್ಸವಕ್ಕೆ ಉದ್ಘಾಟನಾ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಉದ್ಘಾಟನೆ ಮಾಡಲಿಕ್ಕೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳಾಯಿತು. ಇವತ್ತು ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಇವತ್ತಿನ ಭೇಟಿಯಲ್ಲಿ? ಇಲ್ಲ, ನಾನು ಆನೆಗೊಂದಿ ಉತ್ಸವದ ಒಂದು ಉದ್ಘಾಟನೆಗೋಸ್ಕರ ನಾನು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೆ. ಜನಾರ್ದನ್ ರೆಡ್ಡಿ ಅವರು ಕೈ ಹಿಡಿತಾರ, ಕಮಲ ಹಿಡಿತಾರ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ದೊಡ್ಡ ಮಟ್ಟಿಗೆ. ಯಾಕಂದ್ರೆ ನೀವು ಮೋದಿ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಚರ್ಚೆ ಕೂಡ ಮಾಡಿದ್ರಿ. ಏನು ಇವತ್ತು ನಡೆ ಏನು ಅಂತ ಹೇಳಿ? ನೋಡಿ, ವಿಚಾರ ಏನಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಇದು ತಾವೇನು ರಾಜ್ಯಸಭಾ ವಿಚಾರ ಕೇಳ್ತಾ ಇದ್ದೀರಾ, ಆ ಒಂದು ವಿಚಾರದಲ್ಲಿ ನಾನು ಇನ್ನೂ ತೀರ್ಮಾನ ತಗೊಂಡಿಲ್ಲ. ನಾನು ತೀರ್ಮಾನ ತಗೊಂಡಾದ್ಮೇಲೆ ನಾನು ನಿಮ್ಮ ಜೊತೆಲಿ ಮಾತಾಡ್ತೀನಿ. ನಾಳೆ ಅವ್ರಿಗೆ ಕಾಯಿರಿ ಅಂತೀರ ಹಾಗಾದ್ರೆ? ಅಷ್ಟೇ. ಕ್ಯಾಮರಾಮನ್ ಗಿರೀಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.